ಶುಭೋದಯ. ಗೌರವಾನ್ವಿತ ಪ್ರಾಂಶುಪಾಲರೇ, ಅಧ್ಯಾಪಕರೇ ಹಾಗೂ ನನ್ನ ಪ್ರಿಯ ಸ್ನೇಹಿತರೆ, ನಿಮಗೆಲ್ಲರಿಗೂ ಇಂದಿನ ಬೆಳಗಿನ ಸಭೆಗೆ ಹೃತ್ಪೂರ್ವಕ ಸ್ವಾಗತ. ನಮ್ಮ ಶಾಲೆಯಲ್ಲಿ ಆಚರಿಸಲಾಗುತ್ತಿರುವ ಭಾಷಾ ಸಪ್ತಾಹದ ಸಮಾರೋಪ ಸಮಾರಂಭಕ್ಕೆ ನಿಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ನಾವು ವಿವಿಧ ಭಾಷೆಗಳ ಸೌಂದರ್ಯ, ಸಂಸ್ಕೃತಿ ಹಾಗೂ ಅವುಗಳ ಮಹತ್ವವನ್ನು ಅರಿತುಕೊಂಡಿದ್ದೇವೆ. ಭಾಷೆ ಎಂಬುದು ಕೇವಲ ಸಂವಹನ ಮಾಧ್ಯಮವಲ್ಲ, ಅದು ನಮ್ಮ ಭಾವನೆಗಳ ಸೇತುವೆ, ನಮ್ಮ ಸಂಸ್ಕೃತಿಯ ಪ್ರತಿಬಿಂಬ ಹಾಗೂ ನಮ್ಮ ಗುರುತಿನ ಪ್ರತೀಕವಾಗಿದೆ. ಇಂದು ನಾವು ಜ್ಞಾನ, ಸಂಸ್ಕೃತಿ ಮತ್ತು ಏಕತೆಯನ್ನು ಆಚರಿಸುವ ಉದ್ದೇಶದಿಂದ ಒಂದಾಗಿ ಸೇರಿದ್ದೇವೆ. ಹಾಗಾದರೆ ಇಂದಿನ ಪ್ರಾರ್ಥನೆ ಸಭೆಯನ್ನು ವಿಶ್ವ ಪ್ರಾರ್ಥನೆ ಹಾಗೂ ಪ್ರಾರ್ಥನೆ ಗೀತೆಯಾದ ದೇವ ಸೃಷ್ಟಿಕರ್ತ ಹಾಡಿನೊಂದಿಗೆ ಪ್ರಾರಂಭಿಸೋಣ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯವು ಬರಲಿ. ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಆಹಾರವನ್ನು ಇನ್ನು ನಮಗೆ ಕೊಡಿ. ನಮ್ಮನ್ನು ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಳಿನಿಂದ ನಮ್ಮನ್ನು ರಕ್ಷಿಸಿರಿ. ದೇವ ಸೃಷ್ಟಿಕರ್ತ ಜಗದೀಶ್ವರ, ಜೀವದಾಂತ ಶಾಂತಿದಾತ ಕರುಣಾಕರ, ನಿನ್ನ ಪೂಜಿಪೆ, ನಿನ್ನ ವಂದಿಪೆ, ಅರ್ಪಿಪೆನ ಈ ಜೀವನ, ಅರ್ಪಿಪೆನ ಈ ಜೀವನ. ದೇವ ಸೃಷ್ಟಿಕರ್ತ ಜಗದೀಶ್ವರ, ಜೀವದಾತ ಶಾಂತಿದಾತ ಕರುಣಾಕರ, ನಿನ್ನ ಪೂಜಿಪೆ, ನಿನ್ನ ವಂದಿಪೆ, ಅರ್ಪಿಪೆನ ಈ ಜೀವನ, ಅರ್ಪಿಪೆನ ಈ ಜೀವನ. ನೀಡು ಬೆಳಕನು, ನೀಡು ಇರುಳನು, ನೀಡು ವರವನು, ನಡೆಸು ಎನ್ನನು. ನೀಡು ಬೆಳಕನು, ನೀಡು ಇರುಳನು, ನೀಡು ವರವನು, ನಡೆಸು ಎನ್ನನು. ದೇವ ಸೃಷ್ಟಿಕರ್ತ ಜಗದೀಶ್ವರ, ಜೀವದಾತ ಶಾಂತಿದಾತ ಕರುಣಾಕರ, ನಿನ್ನ ಪೂಜಿಪೆ, ನಿನ್ನ ವಂದಿಪೆ, ಅರ್ಪಿಪೆನ ಈ ಜೀವನ, ಅರ್ಪಿಪೆನ ಈ ಜೀವನ. ಭಾರತೀಯ ಸಂವಿಧಾನದ ಮೌಲ್ಯಗಳನ್ನು ಸ್ಮರಿಸುತ್ತಾ ಈಗ ಭಾರತೀಯ ಸಂವಿಧಾನದ ಪೀಠಿಕೆಯನ್ನು ಪಠಿಸಲು ಎಲ್ಲರನ್ನೂ ಆಹ್ವಾನಿಸುತ್ತೇನೆ. ನಾನು ಭಾರತೀಯ ಸಂವಿಧಾನದ ಪೀಠಿಕೆಯ ಪಠಣವನ್ನು ಮುನ್ನಡೆಸಲು ಸಂಪ್ರತಿ ಅವರನ್ನು ಆಹ್ವಾನಿಸುತ್ತೇನೆ. ಯಾರು ತಮ್ಮ ಬಲಗೈಯನ್ನು ಮುಂದಕ್ಕೆ ಚಾಚಿ ಭಾರತದ ಸಂವಿಧಾನವನ್ನು ಹೇಳೋಣ. ಭಾರತದ ಜನಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ, ಸಮಾಜವಾದಿ, ಸರ್ವಧರ್ಮ, ಸಮಭಾವದ, ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ, ವಿಚಾರ, ಅಭಿವ್ಯಕ್ತಿ, ವಿಶ್ವಾಸ, ಧರ್ಮ ಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ, ಸ್ಥಾನಮಾನ ಹಾಗೂ ಅವಕಾಶಗಳ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವ, ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು
ಸುನಿಶ್ಚಿತಗೊಳಿಸಿ ಅವರಲ್ಲಿ ಭ್ರಾತೃತ್ವ ಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೆಯ ಇಸವಿಯ ನವೆಂಬರ್ ತಿಂಗಳ 26ನೇ ತಾರೀಖಾದ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ. ಸುವಿಚಾರ ನಮ್ಮ ಜೀವನಕ್ಕೆ ಸ್ಫೂರ್ತಿಯನ್ನು ನೀಡುತ್ತದೆ. ಇಂದಿನ ಸುವಿಚಾರವನ್ನು ಹೇಳಲು ಅನನ್ಯ ಅವರನ್ನು ಆಹ್ವಾನಿಸುತ್ತೇನೆ. ಪ್ರತಿಯೊಂದು ನೋವು ಒಂದು ಪಾಠವನ್ನು ಕಲಿಸುತ್ತದೆ. ಪ್ರತಿಯೊಂದು ಪಾಠ ಒಂದು ವ್ಯಕ್ತಿಯನ್ನು ಬದಲಾಯಿಸುತ್ತದೆ. ಧನ್ಯವಾದಗಳು. ಆ ಪ್ರೇರಣಾದಾಯಕ ಸುವಿಚಾರಕ್ಕೆ ಧನ್ಯವಾದಗಳು ಅನನ್ಯ. ಪ್ರತಿಯೊಂದು ದಿನವೂ ತನ್ನದೇ ಒಂದು ಮಹತ್ವವನ್ನು ಹೊಂದಿರುತ್ತದೆ. ಇಂದಿನ ದಿನದ ಮಹತ್ವದ ಕುರಿತು ಮಾತನಾಡಲು ಸುದಿತಿ ಅವರನ್ನು ಆಹ್ವಾನಿಸುತ್ತೇನೆ. ಜೂನ್ 29ರಂದು ಭಾರತದಲ್ಲಿ ರಾಷ್ಟ್ರೀಯ ಅಂಕಿಅಂಶ ದಿನವನ್ನು ಆಚರಿಸಲಾಗುತ್ತದೆ. ಈ ದಿನವನ್ನು ಸಂಖ್ಯಾಶಾಸ್ತ್ರದ ಪಿತಾಮಹರೆಂದೇ ಪ್ರಸಿದ್ಧರಾಗಿರುವ PC ಪಹಲ್ನೋಬಿಸ್ ಅವರ ಜನ್ಮದಿನದಂದು ಆಚರಿಸಲಾಗುತ್ತದೆ. ದೇಶದ ಆರ್ಥಿಕ ಯೋಜನೆ ಮತ್ತು ಅಭಿವೃದ್ಧಿಯಲ್ಲಿ ಅಂಕಿಅಂಶಗಳ ಮಹತ್ವದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲು ಈ ದಿನವನ್ನು ಆಚರಿಸಲಾಗುತ್ತದೆ. ಧನ್ಯವಾದಗಳು. ದೇಶ ವಿದೇಶದ ಘಟನೆಗಳ ಬಗ್ಗೆ ತಿಳಿದುಕೊಳ್ಳುವುದು ಮುಖ್ಯ. ನಾನು ರಿತಿಕ್ ಮತ್ತು ತಕ್ಷಕ್ ಅವರನ್ನು ಸುದ್ದಿ ಮುಖ್ಯಾಂಶಗಳನ್ನು ಓದಲು ಆಹ್ವಾನಿಸುತ್ತೇನೆ. ಸ್ಥಳೀಯ ವಾರ್ತೆ. ಮಂಗಳೂರು ನಗರದಲ್ಲಿ ಎಲೆಕ್ಟ್ರಿಕ್ ಬಸ್ಸುಗಳ ಚಾರ್ಜಿಂಗ್ ಪಾಯಿಂಟ್ಗಳಲ್ಲಿ ನಿರ್ಮಾಣಕ್ಕೆ ಟೆಂಡರ್ ಕರೆಯಲಾಗಿದೆ. ಕ್ರೀಡಾ ವಾರ್ತೆ. ಫಿಫಾ ವಿಶ್ವಕಪ್ 2026 ನಾಕೌಟ್ ಪಂದ್ಯಗಳು ಹಾಗೂ ಲಿಯೋನೆಲ್ ಮೆಸ್ಸಿ ಅವರ ದಾಖಲೆಯು ಮುಂದುವರಿದವೆ. ರಾಷ್ಟ್ರೀಯ ವಾರ್ತೆ. ಪ್ರಧಾನಮಂತ್ರಿ ಮೋದಿ ಅವರಿಗೆ ಸೆಷೆಲ್ಸ್ ಅತ್ಯಂತ ನಾಗರಿಕ ಗೌರವ ಗಾರ್ಡಿಯನ್ಸ್ ಆಫ್ ಬ್ಲೂ ಹಾರಿಸಾನ್ ಪ್ರಶಸ್ತಿ ಪ್ರದಾನ. ಅಂತಾರಾಷ್ಟ್ರೀಯ ವಾರ್ತೆ. ಅಮೆರಿಕದ ಇರಾನ್ ಮೇಲೆ ಹೊಸ ದಾಳಿಯಿಂದ ಮಧ್ಯಪ್ರಾಚ್ಯದ ಉದ್ವಿಗ್ನತೆ ಮತ್ತಷ್ಟು ಹೆಚ್ಚಾಗಿದೆ. ಭಾಷಾ ಸಪ್ತಾಹದ ಅಂಗವಾಗಿ ನಾನು ನನ್ನ ಸಹಪಾಠಿಗಳನ್ನು ಒಂದು ಕಿರು ಪ್ರಹಸನ ಮತ್ತು ನೃತ್ಯ ಪ್ರದರ್ಶಿಸಲು ಆಹ್ವಾನಿಸುತ್ತೇನೆ. ಸೀನ್ 1 ಗಣಿತ ತರಗತಿ. ಇದು ಒಂದು ಸಾಮಾನ್ಯ ಶಾಲೆಯ ಗಣಿತ ತರಗತಿ. ಪರೀಕ್ಷೆ ಹತ್ತಿರ ಬರುತ್ತಿದೆ. ಶಿಕ್ಷಕಿ ತುಂಬ ಉತ್ಸಾಹದಿಂದ ಪಾಠ ಮಾಡುತ್ತಿದ್ದಾರೆ. ಆದರೆ ವಿದ್ಯಾರ್ಥಿಗಳ ಪರಿಸ್ಥಿತಿಯೇ ಬೇರೆ. ಶುಭೋದಯ ಮಕ್ಕಳು. ಇವತ್ತು ನಾವು ಬಿಂದುರಾಶಿಗಳ ಬಗ್ಗೆ ಕಲಿಯುತ್ತೇವೆ. ನಾವು ಒಂದು ಪಿಜ್ಜಾ 8 ಭಾಗದಲ್ಲಿ ಕತ್ತರಿಸಿದೆ 4 ಭಾಗ ತಿಂದರೆ ಎಷ್ಟು ಇರುತ್ತದೆ? ಹೌದು, 4/8 ಅಥವಾ 1/2. ಈಗ ನಾವು ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಒಂದು ರೇಲ್ 60 ಕಿಲೋಮೀಟರಲ್ಲಿ 1 ಗಂಟೆಯಲ್ಲಿ ಹೋಗ್ತಾ ಇದೆ. ಅಯಾನ್, ಉತ್ತರ ಹೇಳು. ಮ್ಯಾಮ್, ರೈಲು ಎಲ್ಲಿ ಹೋಗುತ್ತಿದ್ದೆ? ಅದು ಮುಖ್ಯವಲ್ಲ, ಲೆಕ್ಕ ಮುಖ್ಯ. ನಾವು ಪ್ರತಿದಿನ ಗಣಿತ ಅಭ್ಯಾಸ ಮಾಡಿದ್ದರೆ ಗಣಿತ ತುಂಬ ಸುಲಭವಾಗುತ್ತದೆ. ವಿದ್ಯಾರ್ಥಿಗಳು ಕೆಲವು ಸಮಯದಲ್ಲಿ ನಿದ್ರೆ ಲೋಕಕ್ಕೆ ಪ್ರಯಾಣಿಸಿದರು. ಸೀನ್ 2. ಅಯ್ಯೋ, ಎಷ್ಟು ಬೋರಿಂಗ್ ಕ್ಲಾಸ್. ಹಿಂದಿನ ಕಾಲದಲ್ಲಿ ಬದುಕಿದ್ದರೆ ಚೆನ್ನಾಗಿರ್ತಿತ್ತೋ ಏನು? ಅಲ್ಲಿ ಹೋಮ್ವರ್ಕ್ ಇರಲಿಕ್ಕೆ ಇಲ್ಲ. ಆಗ ಅವರು ಒಂದು ಹಳೆ ಸ್ಟೋರ್ ರೂಮಿನಲ್ಲಿ ರಹಸ್ಯವಾದ ಕಾಲಯಂತ್ರವನ್ನು ಕಂಡರು. ಅದು ಏನು? ಒಂದು ವಿಚಿತ್ರ ಯಂತ್ರದ ಥರ ಕಾಣುತ್ತಿದೆ. ಒಮ್ಮೆ ಪ್ರಯತ್ನ ಮಾಡೋಣ. ಹೋಗೋಣ. ಆದರೆ ಮಕ್ಕಳು ಸ್ವಲ್ಪ ಹಿಂದಕ್ಕೆ ಹೋಗಬೇಕೆಂದರು. ಆದರೆ ಕಾಲಯಂತ್ರ ಅವರನ್ನು ಶತಮಾನಗಳ ಹಿಂದಿನ ಜಗತ್ತಿಗೆ ಕರೆದು ಹೋಯಿತು.
ಸಂಸ್ಕೃತ ಕಾಲ. श्रुत बालकः विद्याधनां सर्वधनां प्रदानाम् अध्ययनां कुरुत सम्यक् पठत. ಏನು ಹೇಳುತ್ತಿದ್ದಾರೆ? ನಿಮ್ಮ ಒಂದು ಪದವು ನನಗೆ ಅರ್ಥ ಆಗಿಲ್ಲ. ಇದು ಕನ್ನಡನಾ ಅಥವಾ ಬೇರೆ ಗ್ರಹದ ಭಾಷೆಯ? किं न बोधते पत पत. ನನಗೆ ಮನೆಗೆ ಹೋಗಬೇಕು. ಹಿಂದಿನ ಕಾಲ ಸುಲಭ ಎಂದುಕೊಂಡ ಮಕ್ಕಳು ಈಗ ಸಂಕಟಕ್ಕೆ ಸಿಕ್ಕಿಕೊಂಡಿದ್ದಾರೆ. ಜೆನ್ಜಿ ಎರಾ. ಈಗ ಮಕ್ಕಳು ಭವಿಷ್ಯಕ್ಕೆ ಹೋಗಲು ನಿರ್ಧರಿಸಿದರು. ಯೋ ಸ್ಟೂಡೆಂಟ್ಸ್, ಏನು ಸಮಾಚಾರ ಫ್ಯಾಮ್? ಯಾರು ನಿದ್ರೆ ಮಾಡಬೇಡಿ, ಲಾಕ್ ಇನ್ ಬ್ಯಾಡೀಸ್. ನೋ ಕ್ಯಾಪ್ ಎಕ್ಸಾಮ್ ತುಂಬ ಈಸಿ ಇರ್ತದೆ. ಲೆಟ್ಸ್ ಕುಕ್ ಮಕ್ಕಳೇ. ಓಕೆ ಕ್ಲಾಸ್, ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಮ್ಯಾಮ್, ಇವರು ಕನ್ನಡ ಮಾತಾಡ್ತಿದ್ದಾರಾ ಅಥವಾ ಇಂಗ್ಲಿಷ್? ನನಗೆ ಅರ್ಧ ಕನ್ನಡ ಅರ್ಧ ರಾಕೆಟ್ ಲ್ಯಾಂಗ್ವೇಜ್ ಅಂತ ಅನಿಸಿತ್ತು. ಫ್ಯಾಮ್ ಅಂದರೆ ಏನು? ಲಾಕ್ ಇನ್ ಬ್ಯಾಡಿ ಅಂದರೆ ಏನು? ನನಗೆ ಸಂಸ್ಕೃತ ಗುರುವೇ ಅವರೇ ಬೆಟರ್ ಅನಿಸುತ್ತಿದ್ದಾರೆ. சங்கிலி போல சேரத்தோணு சுக்கரால சுக்குது மால மாத்த ಸೀನ್ 5. ನಮ್ಮ ಕಾಲ. ಕೊನೆಗೂ ಮಕ್ಕಳು ಮರಳಿ ಬಂದರು ತಮ್ಮದೇ ಆದ ಕಾಲಕ್ಕೆ. ಮಕ್ಕಳು, ನೀವು ಎಲ್ಲಿ ಹೋಗಿದ್ದೀರಿ? ಮ್ಯಾಮ್, ಈಗ ನಮಗೆ ಅರ್ಥ ಆಯಿತು. ನಿಮ್ಮ ಪಾಠ ನಮಗೆ ಚೆನ್ನಾಗಿದೆ. ನಮ್ಮ ಕಾಲವೇ ಉತ್ತಮ. ನಾವು ಗಮನವಿಟ್ಟು ಓದುತ್ತೇವೆ ಮತ್ತು ಕ್ಲಾಸಿನಲ್ಲಿ ನಾವು ಮಲಗುವುದಿಲ್ಲ. ಅದೇ ನನಗೆ ಬೇಕಿತ್ತು. ಪ್ರತಿಯೊಂದು ಕಾಲಕ್ಕೂ ತಮ್ಮದೇ ಆದ ಸವಾಲುಗಳಿವೆ. ಇತರರ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವುದು ಮತ್ತು ನಮ್ಮ ಬಳಿ ಇರುವುದನ್ನು ಮೆಚ್ಚಿಕೊಳ್ಳುವುದು ಅದೇ ಸಹಾನುಭೂತಿ. ನಮ್ಮ ಕಾಲವೇ ಅತ್ಯುತ್ತಮವಾದ ಕಾಲ. ಅದನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳೋಣ. ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಸುಂದರ ನೃತ್ಯ ಪ್ರದರ್ಶನ ಮತ್ತು ಒಂದು ಕಿರುಪ್ರಹಸನ ನೀಡಿದ ನನ್ನ ಸಹಪಾಠಿಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ನಿಮ್ಮ ಪ್ರತಿಭೆ ಮತ್ತು ಪರಿಶ್ರಮ ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣವಾಗಿದೆ. ಶಾಲೆಯ ಪ್ರಾಂಶುಪಾಲರು ನಮ್ಮೆಲ್ಲರ ಮಾರ್ಗದರ್ಶಕರು ಹಾಗೂ ಶಾಲೆಯನ್ನು ಮುನ್ನಡೆಸುವವರು. ಅವರ ಸ್ಫೂರ್ತಿದಾಯಕ ಮಾತುಗಳನ್ನು ಗಮನವಿಟ್ಟು ಕೇಳೋಣ. Good morning, dear staff and students. ಗುಡ್ ಮಾರ್ನಿಂಗ್ ಫಾದರ್ ಪ್ರಿನ್ಸಿಪಲ್. ಶುಭೋದಯ. ಶುಭೋದಯ. ಹೇಗಿದ್ದೀರಿ? ನಾವು ಚೆನ್ನಾಗಿದ್ದೇವೆ, ನೀವು ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೇನೆ. Dear staff and students, today we witnessed morning assembly in Kannada language. With this language week that was begun on last Monday, we had several assemblies conducted in different languages, starting with English, Hindi, Sanskrit, Konkani, French, and today's it was in Kannada. Kannada is our state language, and the students of grade 9B have made a sincere effort to bring out the richness of Kannada language. They had the beautiful dance drama and also well presented assembly under the guidance of their class teacher,
Ratnakar sir. We appreciate Ratnakar sir and all the music teachers and the students who are part of today's morning assembly. Let us appreciate them with a thunderous applause. Dear staff and students, as we conclude LCS Language Week, I would like to thank on behalf of the Luddite family, Ma'am Ashwija, for being the in charge of the LCS Language Week, Ma'am Deepa D'Souza, the subject coordinator of English, all the class teachers of grade 9, all the music teachers, and all the teachers from grade 1 to 12 for conducting various activities in view of LCS Language Week. Let us appreciate everyone with a thunderous applause. We also would like to thank the photographer, Roshan sir, and Shankar for recording all the assemblies of this particular LCS Language Week. Let us appreciate them with a thunderous applause. That's all for today. Have a great day. May God bless us all. ಗೌರವಾನ್ವಿತ ಪ್ರಾಂಶುಪಾಲರೇ, ನಿಮ್ಮ ಅಮೂಲ್ಯವಾದ ಮಾರ್ಗದರ್ಶನ ಹಾಗೂ ಪ್ರೇರಣಾದಾಯಕ ಮಾತುಗಳಿಗೆ ಹೃತ್ಪೂರ್ವಕ ಧನ್ಯವಾದ. ಇಂದಿನ ಪ್ರಾರ್ಥನೆ ಸಭೆಯನ್ನು 9ನೇ ಬಿ ವಿಭಾಗದ ವಿದ್ಯಾರ್ಥಿಗಳು ಶಿಕ್ಷಕರಾದ ರತ್ನಾಕರ್ ಅವರ ಮಾರ್ಗದರ್ಶನದಿಂದ ಮಾಡಲಾಯಿತು. ನಾನು ತೇಜಸ್ ಮತ್ತು ನಾನು ಶನಿಲ್ ಇಂದಿನ ಸಭೆಯನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ಎಲ್ಲರೂ ಎದ್ದು ನಿಂತು ಒಗ್ಗಟ್ಟಿನಿಂದ ನಾಡಗೀತೆಯನ್ನು ಹೇಳೋಣ. जय हे कर्नाटक माते, जय सुंदर नदिवनಗಳ ನಾಡೆ, जय हे रस ಋಷಿಗಳ ಬೀಡೆ, जय ಭಾರತ ಜನನಿಯ ತನು ಜಾತೆ, जय हे कर्नाटक ಮಾತೆ, ಭೂದೇವಿಯ ಮುಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ, ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ, ಶಂಕರ ರಮನುಜ ವಿದ್ಯಾರಣ್ಯ, ಬಸವೇಶ್ವರರಿಯ ದಿವ್ಯಾರಣ್ಯ, ರನ್ನ ಷಡಕ್ಷರಿ ಪೊನ್ನ, ಪಂಪಲ ಕುಮಿಪತಿ ಜನ್ನ, ಕುಮಾರ ವ್ಯಾಸರ ಮಂಗಳಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ, ನಾನಕ ರಾಮ ನಂದ ಕಬೀರರ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ, ಶೈಲಪ ಹೊಯ್ಸಳರಾಳಿದ ನಾಡೆ, ಕಂಕಣ ಚಕಣರ ನೆಚ್ಚಿನ ಬೀಡೆ, ಕೃಷ್ಣ ಶರಾವತಿ ತುಂಗ, ಕಾವೇರಿಯವರ ವಂಗ, ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗನ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ, ಬಾರಸಿಗ ಜಯ ಉದ್ಯಾನ, ಜನಕನ ಹೋಲುವ ದೊರೆಗಳ ಧಾಮ, ಗಾಯಕ ವೈರಿಕರ ರಾಮ, ಕನ್ನಡ ನುಡಿ ಕುಣಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ದೇಹ, ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ, ಜಯ ಭಾರತ ಜನನಿಯ ತನು ಜಾತೆ,
ಶುಭವಾಗಲಿ. Reach for the sky, you are the reason dreams can fly. Oh, Ruth Central School. Oh.